ಕೇಸ್ಗೆ ಸಂಬಂಧಪಟ್ಟಂತೆ ಮಹಾಭಾರತದಲ್ಲೇನೆ ಹೆಚ್ಚು ಕಮ್ಮಿ 2 ಡಜನ್ 20ಕ್ಕೂ ಹೆಚ್ಚು ಚರ್ಚೆಗಳಾಗಿ ಹೋಗಿದೆ. 1,000ಕ್ಕೂ ಅಧಿಕ ಪುಟಗಳ ದಾಖಲೆಯ ಸಮೇತ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ್ದೇವೆ, ವಿವರಿಸಿದ್ದೇವೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಿಂದ ಹಿಡಿದು ದೂರುದಾರರವರೆಗೆ ಎಲ್ಲರ ಎಕ್ಸ್ಕ್ಲೂಸಿವ್ ಹಾಗೆ ಫಸ್ಟ್ ಆನ್ ಇಂಟರ್ವ್ಯೂಗಳನ್ನ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಸಾರ ಮಾಡಿದ್ದೇವೆ. ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಇಡಿ ಜಾರಿ ನಿರ್ದೇಶನಾಲಯ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರು ಹಾಗೆ ಹಾಲಿ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಅವರನ್ನ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯೋ ವಿಚಾರವನ್ನ ಸುಪ್ರೀಂ ಕೋರ್ಟ್ ನಕಾರಿಸಿದೆ. ಅಂದ್ರೆ ಜಾರಿ ನಿರ್ದೇಶನಾಲಯ ತನ್ನ ತನಿಖೆಯನ್ನ ತನ್ಪಾಡಿಗೆ ತಾನು ಮಾಡಬಹುದು, ಆದರೆ ಈ ತನಿಖೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯನ್ನಾಗ್ಲಿ ಅಥವಾ ಸಚಿವರನ್ನಾಗ್ಲಿ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯೋ ಹಾಗಿಲ್ಲ ಅಂತ ಹೇಳಿ ಆದೇಶವನ್ನ ಪ್ರಕಟಿಸಿದೆ. ಈ ಕೇಸ್ನಿಂದ ಅಥವಾ ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದ ಕೇಸ್ನ ಮೇಲಾಗುವ ಪರಿಣಾಮಗಳು, ಮುಖ್ಯಮಂತ್ರಿಗಳು ನಿಜಕ್ಕೂ ರಿಲೀಫ್ ಆದ್ರ ಅಥವಾ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆಯಾ? ನೋ ಡೌಟ್ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆದ್ರೆ ಬಹಳ ಮುಖ್ಯವಾಗಿ ಚರ್ಚೆಗೆ ಒಳಪಡಿಸಲೇಬೇಕಾದ ವಿಚಾರ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನ ಮತ್ತೊಂದು ಅಬ್ಸರ್ವೇಷನ್. ಇಡಿ ಜಾರಿ ನಿರ್ದೇಶನಾಲಯ ಸೇರಿದಂತೆ ಕೆಲ ತನಿಖಾ ಸಂಸ್ಥೆಗಳಿಗೆ ತಪರಾಕಿ ಹಾಕಿದೆ ಸುಪ್ರೀಂ ಕೋರ್ಟ್. ರಾಜಕಾರಣ ಬಿಟ್ಟು ತನಿಖೆ ಮಾಡಿ ಅಂತ ಹೇಳಿ ತಾಕೀತು ಮಾಡಿದೆ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಇದೇ ವಿಚಾರದಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳಿಗೆ ವಿಚಾರದಲ್ಲಿ ರಿಲೀಫ್. ಇಡಿ ಹಾಗೆ ಸಿಬಿಐ ರಾಜಕೀಯ ಬಳಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಇದು ಇವತ್ತಿನ ಹೈಲೈಟ್. ರಾಜಕೀಯ ದ್ವೇಷಕ್ಕೆ ಸಂಸ್ಥೆಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರು ನೇರ ಮಾತುಗಳಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನವರ ಪಾಲಿಗೆ ಬಹುದೊಡ್ಡ ಅಸ್ತ್ರ ಸಿಕ್ತು. ಕೇವಲ ಕಾಂಗ್ರೆಸ್ಗೆ ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಸಿಕ್ತು. ಹೀಗಾಗೇನೆ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇರುವ ಬಿಜೆಪಿಯ ರಾಷ್ಟ್ರಮಟ್ಟದ ನಾಯಕರಾದ ಮೋದಿ, ಅಮಿತ್ ಶಾ ಇತ್ಯಾದಿ ಕ್ಷಮೆ ಕೇಳಲಿ, ವಿರೋಧ ಪಕ್ಷದ ನಾಯಕರ ಕ್ಷಮೆ ಕೇಳಲಿ ಅಂತ ಹೇಳಿ ತಕರಾರು ತೆಗೆದಿದ್ದಾರೆ ವಿರೋಧ ಪಕ್ಷದ ನಾಯಕರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಾದ ಬೆಳವಣಿಗೆ ಬಗ್ಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಮಾತನಾಡಿದ್ದಾರೆ. ಹಾಗೆ ಸಚಿವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊದಲು ಆ 2 ರಿಯಾಕ್ಷನ್ ಅನ್ನ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ರಾಜಕೀಯ ಪ್ರೇರಿತ ಅಂತೇಳಿ ನಾವೊಂದು 100 ಸತಿ ಬಡ್ಕೊಂಡು ಇದರಲ್ಲಿ ಯಾವುದೇ ರೀತಿಯಾದಂತಹ ನಿಜಾಂಶ ಇಲ್ಲ, ನೈಜತೆಯಿಂದ ಕೂಡಿಲ್ಲ, ಇದು ಬರೀ ಪ್ರೇರಿತ ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿದ್ರೆ ಅದಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಆ ನ್ಯಾಯಾಲಯನೇ ಇವತ್ತು ಬಹಳ ಸ್ಪಷ್ಟವಾಗಿ ರಾಜಕಾರಣವನ್ನ ಚುನಾವಣೆ ಕ್ಷೇತ್ರದಲ್ಲಿ ಮಾಡಿ ರಾಜಕೀಯಕ್ಕೋಸ್ಕರ ನಿಮ್ಮನ್ನ ಬಳಸಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಇಡಿ ಅವ್ರಿಗೆ ಹೇಳಿದ್ದಾರೆ. ಈ ಮಾತು ಬಹಳ ದೇಶಕ್ಕೆ ಅನ್ವಯ ಆಗುತ್ತೆ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂತದ್ದೇನಿದೆಯಲ್ಲ ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ಅದನ್ನ ಗಮನಿಸಿ ಅದರಂತೆ ಮುಂದೆ ಈ ಕೇಂದ್ರದ ಸಂಸ್ಥೆಗಳು ನಡೀಲಿ ಅಂತ ಕೂಡ ನಾನು ಆಶಯನ ವ್ಯಕ್ತಪಡಿಸಿದ್ದೀನಿ. ಇದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದು ಸಂಬಂಧ ಇಲ್ಲ ರೀ. ಅವ್ರು ಯಾವತ್ತೂ ನಿರಪರಾಧಿ ಆಗಿದ್ರು. ಇದು ಸಂಬಂಧ ಇದ್ದಿದ್ದು ನನಗೆ ಮತ್ತು ಪಾರ್ವತಿ ಮೇಡಮ್ ಅವ್ರಿಗೆ. ನಮ್ಮಿಬ್ಬರಿಗೂ ನ್ಯಾಯ ಕೊಟ್ಟುವಂತ ಕೆಲಸ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮಾಡಿದ್ರೆ, ಆದ್ರಿಂದ ಅವರಿಗೆ ನಾವು ಇಡೀ ದೇಶದ ಜನತೆಯ ಪರವಾಗಿ ಯಾರ್ಯಾರು ಈ ವಿರೋಧ ಪಕ್ಷಗಳು ಅಂದ್ರೆ ಬಿಜೆಪಿ ಅವರಿಂದ ಜೆಡಿಎಸ್ ಇಂದ ಕಿರುಕುಳ ಅನುಭವಿಸ್ತಾವ್ರಲ್ಲ ಅವ್ರು ಎಲ್ಲರಿಗೂ ಒಳ್ಳೇದಾಗ್ತದೆ ಈ ತೀರ್ಪಿಂದ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೋಡ್ರಿ, ಇದು ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮಹಾಭಾರತದಲ್ಲೇನೆ ಹೆಚ್ಚು ಕಮ್ಮಿ 2 ಡಜನ್ 20ಕ್ಕೂ ಹೆಚ್ಚು ಚರ್ಚೆಗಳಾಗಿ ಹೋಗಿದೆ. 1,000ಕ್ಕೂ ಅಧಿಕ ಪುಟಗಳ ದಾಖಲೆಯ ಸಮೇತ ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ್ದೇವೆ, ವಿವರಿಸಿದ್ದೇವೆ. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಿಂದ ಹಿಡಿದು ದೂರುದಾರರವರೆಗೆ ಎಲ್ಲರ ಎಕ್ಸ್ಕ್ಲೂಸಿವ್ ಹಾಗೆ ಫಸ್ಟ್ ಆನ್ ಇಂಟರ್ವ್ಯೂಗಳನ್ನ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಸಾರ ಮಾಡಿದ್ದೇವೆ. ಈ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಮಹತ್ವದ ಬೆಳವಣಿಗೆ ಆಗಿದೆ. ಇಡಿ ಜಾರಿ ನಿರ್ದೇಶನಾಲಯ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಮ್ಮನವರು ಹಾಗೆ ಹಾಲಿ ನಗರಾಭಿವೃದ್ಧಿ ಸಚಿವರಾದ ಭೈರತಿ ಅವರನ್ನ ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯೋ ವಿಚಾರವನ್ನ ಸುಪ್ರೀಂ ಕೋರ್ಟ್ ನಕಾರಿಸಿದೆ. ಅಂದ್ರೆ ಜಾರಿ ನಿರ್ದೇಶನಾಲಯ ತನ್ನ ತನಿಖೆಯನ್ನ ತನ್ಪಾಡಿಗೆ ತಾನು ಮಾಡಬಹುದು, ಆದರೆ ಈ ತನಿಖೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯನ್ನಾಗ್ಲಿ ಅಥವಾ ಸಚಿವರನ್ನಾಗ್ಲಿ
ಸಮನ್ಸ್ ಕೊಟ್ಟು ವಿಚಾರಣೆಗೆ ಕರೆಯೋ ಹಾಗಿಲ್ಲ ಅಂತ ಹೇಳಿ ಆದೇಶವನ್ನ ಪ್ರಕಟಿಸಿದೆ. ಈ ಕೇಸ್ನಿಂದ ಅಥವಾ ಸುಪ್ರೀಂ ಕೋರ್ಟ್ನ ಈ ಆದೇಶದಿಂದ ಕೇಸ್ನ ಮೇಲಾಗುವ ಪರಿಣಾಮಗಳು, ಮುಖ್ಯಮಂತ್ರಿಗಳು ನಿಜಕ್ಕೂ ರಿಲೀಫ್ ಆದ್ರ ಅಥವಾ ಇನ್ನೂ ಕೂಡ ಪಿಕ್ಚರ್ ಬಾಕಿ ಇದೆಯಾ? ನೋ ಡೌಟ್ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಆದ್ರೆ ಬಹಳ ಮುಖ್ಯವಾಗಿ ಚರ್ಚೆಗೆ ಒಳಪಡಿಸಲೇಬೇಕಾದ ವಿಚಾರ ಅಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ನ ಮತ್ತೊಂದು ಅಬ್ಸರ್ವೇಷನ್. ಇಡಿ, ಜಾರಿ ನಿರ್ದೇಶನಾಲಯ ಸೇರಿದಂತೆ ಕೆಲ ತನಿಖಾ ಸಂಸ್ಥೆಗಳಿಗೆ ತಪರಾಕಿ ಹಾಕಿದೆ ಸುಪ್ರೀಂ ಕೋರ್ಟ್. ರಾಜಕಾರಣ ಬಿಟ್ಟು ತನಿಖೆ ಮಾಡಿ ಅಂತ ಹೇಳಿ ತಾಕೀತು ಮಾಡಿದೆ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಇದೇ ವಿಚಾರದಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಮುಡಾ ಕೇಸ್ನಲ್ಲಿ ಮುಖ್ಯಮಂತ್ರಿಗಳಿಗೆ ವಿಚಾರದಲ್ಲಿ ರಿಲೀಫ್. ಇಡಿ ಹಾಗೆ ಸಿಬಿಐ ರಾಜಕೀಯ ಬಳಕೆ ಬಗ್ಗೆ ಸುಪ್ರೀಂ ಕೋರ್ಟ್ ಗರಂ ಆಗಿದೆ. ಇದು ಇವತ್ತಿನ ಹೈಲೈಟ್. ರಾಜಕೀಯ ದ್ವೇಷಕ್ಕೆ ಸಂಸ್ಥೆಗಳನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗವಾಯಿ ಅವರು ನೇರ ಮಾತುಗಳಲ್ಲಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ನವರ ಪಾಲಿಗೆ ಬಹುದೊಡ್ಡ ಅಸ್ತ್ರ ಸಿಕ್ತು. ಕೇವಲ ಕಾಂಗ್ರೆಸ್ಗೆ ಮಾತ್ರವಲ್ಲ, ರಾಷ್ಟ್ರೀಯ ಮಟ್ಟದಲ್ಲಿ ವಿರೋಧ ಪಕ್ಷಗಳಿಗೆ ಅತಿ ದೊಡ್ಡ ಅಸ್ತ್ರ ಸಿಕ್ತು. ಹೀಗಾಗೇನೆ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಾ ಇರುವ ಬಿಜೆಪಿಯ ರಾಷ್ಟ್ರಮಟ್ಟದ ನಾಯಕರಾದ ಮೋದಿ, ಅಮಿತ್ ಶಾ ಇತ್ಯಾದಿ ಕ್ಷಮೆ ಕೇಳಲಿ, ವಿರೋಧ ಪಕ್ಷದ ನಾಯಕರ ಕ್ಷಮೆ ಕೇಳಲಿ ಅಂತ ಹೇಳಿ ತಕರಾರು ತೆಗೆದಿದ್ದಾರೆ ವಿರೋಧ ಪಕ್ಷದ ನಾಯಕರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಾದ ಬೆಳವಣಿಗೆ ಬಗ್ಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಮಾತನಾಡಿದ್ದಾರೆ. ಹಾಗೆ ಸಚಿವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಮೊದಲು ಆ ಎರಡು ರಿಯಾಕ್ಷನ್ ಅನ್ನ ಗಮನಿಸಿ ಚರ್ಚೆ ಪ್ರಾರಂಭ ಮಾಡೋಣ. ರಾಜಕೀಯ ಪ್ರೇರಿತ ಅಂತೇಳಿ ನಾವೊಂದು 100 ಸತಿ ಬಡ್ಕೊಂಡು ಇದರಲ್ಲಿ ಯಾವುದೇ ರೀತಿಯಾದಂತ ನಿಜಾಂಶ ಇಲ್ಲ, ನೈಜತೆಯಿಂದ ಕೂಡಿಲ್ಲ, ಇದು ಬರೀ ಪ್ರೇರಿತ ರಾಜಕೀಯವಾಗಿ ಬಳಸ್ತಾ ಇದ್ದಾರೆ ಅಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿದ್ರೆ ಅದಕ್ಕಿಂತ ಮೇಲೆ ಇನ್ಯಾವುದೂ ಇಲ್ಲ. ಆ ನ್ಯಾಯಾಲಯನೇ ಇವತ್ತು ಬಹಳ ಸ್ಪಷ್ಟವಾಗಿ ರಾಜಕಾರಣವನ್ನ ಚುನಾವಣೆ ಕ್ಷೇತ್ರದಲ್ಲಿ ಮಾಡಿ ರಾಜಕೀಯಕ್ಕೋಸ್ಕರ ನಿಮ್ಮನ್ನ ಬಳಸಲಿಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಇಡಿ ಅವ್ರಿಗೆ ಹೇಳಿದ್ದಾರೆ. ಈ ಮಾತು ಬಹಳ ದೇಶಕ್ಕೆ ಅನ್ವಯ ಆಗುತ್ತೆ. ಈ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಹೇಳಿರುವಂತದ್ದೇನಿದೆಯಲ್ಲ, ಇಡೀ ದೇಶಕ್ಕೆ ಅನ್ವಯ ಆಗುತ್ತೆ. ಅದನ್ನ ಗಮನಿಸಿ ಅದರಂತೆ ಮುಂದೆ ಈ ಕೇಂದ್ರದ ಸಂಸ್ಥೆಗಳು ನಡೀಲಿ ಅಂತ ಕೂಡ ನಾನು ಆಶಯನ ವ್ಯಕ್ತಪಡಿಸಿದ್ದೀನಿ. ಇದು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇದು ಸಂಬಂಧ ಇಲ್ಲ ರೀ. ಅವ್ರು ಯಾವತ್ತೂ ನಿರಪರಾಧಿ ಆಗಿದ್ರು. ಇದು ಸಂಬಂಧ ಇದ್ದಿದ್ದು ನನಗೆ ಮತ್ತು ಪಾರ್ವತಿ ಮೇಡಮ್ ಅವ್ರಿಗೆ. ನಮ್ಮಿಬ್ಬರಿಗೂ ನ್ಯಾಯ ಕೊಟ್ಟುವಂತ ಕೆಲಸ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಮಾಡಿದೆ. ಆದ್ರಿಂದ ಅವರಿಗೆ ನಾವು ಇಡೀ ದೇಶದ ಜನತೆಯ ಪರವಾಗಿ ಯಾರ್ಯಾರು ಈ ವಿರೋಧ ಪಕ್ಷಗಳು ಅಂದ್ರೆ ಬಿಜೆಪಿ ಅವರಿಂದ ಜೆಡಿಎಸ್ ಇಂದ ಕಿರುಕುಳ ಅನುಭವಿಸ್ತಾವ್ರಲ್ಲ, ಅವ್ರು ಎಲ್ಲರಿಗೂ ಒಳ್ಳೇದಾಗ್ತದೆ ಈ ತೀರ್ಪಿಂದ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನೋಡ್ರಿ, ಇದು